ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್. ಸೊ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. 10 ನಂಬರ್ ಅಥವಾ 11 ನಂಬರ್ ನೀಡಲ್ ಯಾವುದಾದ್ರೂ ನಡೆಯುತ್ತೆ. ನಾನು ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ 6 ದಾರಗೆ ಫ್ರೆಂಡ್ಸ್ ಈ ಥರ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ನಿಮ್ಮ ವಿಶ್ಶು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶೆ ಮಸ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ನೀಡಲ್ಲಿ ಹಾಕಿ ದಾರ ತಂದು ಅದನ್ನು ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಟೈಟಾಗಿ ಮಾಡಿ ಅದ್ರ ಮೇಲೆ 2 ಚೈನ್ನ ಹಾಕೋತೀನಿ. ಸೊ 2 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಪಕ್ಕದಲ್ಲೇ ಪಕ್ಕದ ಪಾಯಿಂಟಿಗೆ ಹೋಗಿ ನೀಡಲ್ನ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯ್ತಲ್ವ, ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು 2 ಚೈನ್ನು 1 ಕಂಬ ಅಂತ ಕನ್ಸಿಡರ್ ಮಾಡೋಣ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಬಾಕ್ಸ್ ಮಾತ್ರ. ಅದಕ್ಕೆ ನಾನು ಈ ಕಡೆ ಬೀಡನ್ನ ಸ್ಲೈಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಈ ಥರ ಜರುಗಿಸ್ಕೊಂಡು 1 ಬೀಡನ್ನ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಇನ್ನು ಪಕ್ಕದಲ್ಲೇ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತರ್ತೀನಿ. ಆ ಬೀಡನ್ನ ಮುಂದೆ ಮಾಡ್ತೀನಿ. ಸೊ 2 ದಾರ 1, 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಒಟ್ಟು 5 ಕಂಬಗಳು ಒಂದು ಬಾಕ್ಸಲ್ಲಿ ಮಾಡ್ಕೋತೀನಿ ಫ್ರೆಂಡ್ಸ್. ಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡ್ ಥರ ಮಾಡ್ಕೋಬೇಕು. ನೋಡಿ, ಇನ್ನೂ ಒಂದು ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ 2 ಚೈನು ಇದರಲ್ಲಿ ಕಂಬ ಥರ ಕನ್ಸಿಡರ್ ಮಾಡಿರೋದ್ರಿಂದ 2 ಚೈನು 1 ಕಂಬ ಆದ ತಕ್ಷಣ ಬೀಡನ್ನ ಹಾಕ್ಕೊಂಡಿದ್ದೀನಿ. ಅದು ಸೆಂಟರ್ಗೆ ಬರುತ್ತೆ. ಸೊ ಇವಾಗ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ, ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಾಕ್ಸ್ ಶೇಪ್ ಟೈಪ್ ಬರಬೇಕಲ್ವ ನಮಗೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1, 2 ದಾರ 1 ಒಂದು ಕಂಬ ಮಾಡಿದ್ದೀನಿ. ಇನ್ನೂ 1 ಕಂಬ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ, 2 ಚೈನ್ನ 1 ಕಂಬ ಥರ ಕನ್ಸಿಡರ್ ಮಾಡಬೇಕು. ಇವಾಗ ಇಲ್ಲಿ 2 ಕಂಬ ಮಾಡಿದ ತಕ್ಷಣ ಬೀಡನ್ನ ಜರುಗಿಸ್ಕೊಳ್ಳೋಣ. ನೋಡಿ, 2 ಕಂಬ ಆಗಿದ ತಕ್ಷಣ ಬೀಡನ್ನ ಈ ಸೈಡ್ ಮಾಡ್ಕೊಳ್ಳಿ, 1 ಸಿಂಗಲ್ ಬೀಡನ್ನ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇನ್ನು 3 ಕಂಬ ಹಾಕ್ಕೋಬೇಕು. ಇದನ್ನು ಆ್ಯಡ್ ಮಾಡಿ ಇನ್ನು 3 ಕಂಬ. ಬೀಡ್ ಮುಂದೆ ಬರುತ್ತೆ. 3rd ಡಬಲ್ ಕ್ರೋಶೆಗೆ ಬೀಡ್ ಮುಂದೆ ಬರುತ್ತೆ. ಸೊ ನೀವು ಸ್ಮಾಲ್ ಸೈಜಾದ್ರು ತೊಗೋಬೋದು ಫ್ರೆಂಡ್ಸ್. ಡಿಫ್ರೆಂಟಾಗಿ ಕಾಣುತ್ತೆ, ಸ್ವಲ್ಪ ಥರ ಲುಕ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಹೇಳ್ದೆ ಅಲ್ಲ, ನ್ಯೂ ಡಿಸೈನ್ ಟ್ರೈ ಮಾಡಿರೋದಂತ. ಆ್ಯಸ್ ಯುವರ್ ವಿಶ್ ಫ್ರೆಂಡ್ಸ್, ಯಾವ ಥರ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಈ ಬೀಡ್ ನಿಮಗೆ ಹೆವಿ ಅನ್ಸರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಚಿಕ್ಕ ಸೈಜ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂದರೆ ಸ್ಮಾಲ್ ಸೈಜ್ ಹಾಕ್ಕೊಳ್ಳಿ. ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಮತ್ತು 3 ಚೈನ್ ಹಾಕೋತೀನಿ. ಸೊ ಮತ್ತೆ 3 ಚೈನ್ ಮಾಡಿ ಇನ್ನೂ ಒಂದು ಬಾಕ್ಸ್ ಮಾಡ್ಕೋಬೇಕು. ಅಂದರೆ ಇನ್ನೂ ಒಂದು 5 ಕಂಬ ಮಾಡ್ಕೋಬೇಕು ವಿತ್ ಬೀಡ್. ಸೊ 2 ಕಂಬ ಆದಮೇಲೆ ನಾನು ಬೀಡ್ ಹಾಕ್ಕೊಂಡು ಮತ್ತೆ 3 ಕಂಬನ ಮಾಡ್ಕೊಳ್ತೀನಿ. ಅದು ಸೆಂಟರಿಗೆ ಬರುತ್ತೆ ನಮಗೆ ಕರೆಕ್ಟಾಗಿ. ಸೊ ನೋಡಿ, ಈ ಥರ ಇನ್ನೂ 2 ಹಾಕಿದ್ದೀನಿ. ಸ್ಟಾರ್ಟಿಂಗು ಈ ಥರ 4 ಹಾಕ್ಕೋಬೇಕು. ಇದು ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್, ಗ್ರ್ಯಾಂಡ್ ಬ್ರೈಡಲ್ ಡಿಸೈನು. ಸೊ ಈ ಥರ 4 ಬಾಕ್ಸ್ ಆದಮೇಲೆ ಬ್ಯಾಕ್ ಸೈಡ್ನ ಟರ್ನ್ ಮಾಡ್ಕೋತೀನಿ. ನಾನು 3 ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. 3 ಸ್ಟೆಪ್ ಬರೋದನ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಥರ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೋಡಿ, 4 ಕಂಬ ಆಗಿದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ನೋಡಿ ಅಲ್ಲಿಂದ ದಾರ ಸುತ್ಕೊಂಡು 1 ಟೈಮು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ನೀಡಲ್ಲಿಂದ ದಾರ ಅಂತಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಇನ್ನು 2 ದಾರನ 1 ಮಾಡ್ಕೊಳ್ಳೋಣ, 1 ಡಬಲ್ ಕ್ರೋಶೆ. ಸೊ ಫಸ್ಟ್ 2 ಸ್ಟೆಪ್ ನಿಮಗೆ ಡಬಲ್ ಕ್ರೋಶೆ ಆಗುತ್ತೆ, ಮತ್ತೆ 2 ಸ್ಟೆಪ್ ಟ್ರಿಪಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅಲ್ಲೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಮಾಡಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾನು ಈ 3 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ 12 ಕಂಬಗಳನ್ನ ಮಾಡ್ಕೊಳ್ತೀನಿ. 12 ಡಬಲ್ ಕ್ರೋಶಸ್ನ ಈ 3 ಚೈನ್ ಗ್ಯಾಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಗೊತ್ತಾಯ್ತಲ್ವ, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಆ ಥರ 12 ಕಂಬನ ಮಾಡ್ಕೋತೀನಿ. 12 ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ, ಇಲ್ಲಿ ಸೆಕೆಂಡ್ ಬಾಕ್ಸ್ ಇದೆ ಅಲ್ಲ ಬ್ಯಾಕ್ ಸೈಡಿಂದ, ಆ ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರ ತಂದು 2 ಸೇರಿ ಲಾಕ್ ಮಾಡ್ಕೊಳ್ತೀನಿ.
ಲಾಕ್ ಆದಮೇಲೆ ಇದು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ಕೊಳ್ಳೋಣ. ಸೊ 3 ಚೈನ್ ಆಯ್ತಲ್ವ. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ನೋಡಿ, 3 ಚೈನ್ ಆಗಿದ ತಕ್ಷಣ ಇರೋ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಅರ್ಥ ಆಯ್ತಲ್ಲ. 12 ಡಬಲ್ ಕ್ರೋಶನ ಮಾಡಿ ಲಾಕ್ ಮಾಡಿದೆ, ಮತ್ತು 3 ಚೈನ್ ಮಾಡಿ ಲಾಕ್ ಮಾಡಿದೆ. ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು, ಸೊ ನೀಡಲ್ನ ಈ ಸೈಡ್ ಎಳ್ಕೊಳ್ಳಿ, ಈ ಸೈಡ್ ತೊಗೊಂಡು ಇವಾಗ ಇಲ್ಲಿಂದ ಫ್ರೆಂಡ್ಸ್ ನೀಡಲ್ನ ಹಾಗೆ ಇಟ್ಕೋಬೇಕು. ಈಗ ಸ್ಮಾಲ್ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ಮಾಲ್ ಗೋಲ್ಡನ್ ಬೀಡ್ಸ್ ನೋಡಿ, ಒಂದು ಬೀಡನ್ನ ನೀಡಲ್ ಹಾಗೆ ಇರಲಿ, ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಸೊ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಬೀಡನ್ನ ಈ ರೀತಿ ಹಾಕಿ ಅದ್ರ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. 2 ಟೈಮ್ಸ್ ದಾರ ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ನೋಡಿ, 12 ಕಂಬ ಹಾಕಿದ್ದೀನಲ್ಲ, ಕರೆಕ್ಟಾಗಿ 12 ಬೀಡ್ಸ್ ಬರುತ್ತೆ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ತೀನಿ, ದಾರನ ತೊಗೊಂಡು ಬಂದು, ಸೊ 3 ದಾರ ಇರುತ್ತೆ ಇವಾಗ ಬೀಡ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆರಡು ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಆ ಬಂದಿರೋ ದಾರ ನೋಡಿ ಬಂದಿದೆಯಲ್ಲ, ಇವಾಗ ಥ್ರೆಡ್ ತೊಗೊಂಡಿದ್ದೀವಲ್ಲ, ಆ ಥ್ರೆಡ್ನ ಬೀಡು ಮತ್ತು ಇನ್ನೊಂದು ಥ್ರೆಡ್ ಇರುತ್ತೆ ನೀಡಲ್ ಮೇಲೆ, ಅದನ್ನು ಸೇರಿಸಿ ಪಾಸ್ ಮಾಡ್ಕೊತೀನಿ, ಎಳ್ಕೊಳ್ತೀನಿ ಈ ಸೈಡ್ ರೈಟ್ ಸೈಡ್ಗೆ. ಸೊ ಮತ್ತೆ ನೀಡಲ್ನ ಹಾಗೆ ಇಟ್ಕೊಳ್ತೀನಿ, ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡು ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 2 ದಾರನ ಒಂದು ಮಾಡ್ಕೊತೀನಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ತೀನಿ. ಆ ಬಂದಿರುತ್ತಲ್ಲ ಥ್ರೆಡ್, ಅದನ್ನು ಈ ಬೀಡನ್ನ ಮತ್ತು ಇನ್ನೊಂದು ಥ್ರೆಡ್ ಒಳಗಡೆಯಿಂದ ಪಾಸ್ ಮಾಡ್ಕೊತೀನಿ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇವಾಗ ನಾವು ಟ್ರಿಪಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀವಿ, ಬಟ್ ನಮಗೆ ಡಬಲ್ ಕ್ರೋಶೆ ಸೈಜೇ ಬರುತ್ತೆ, ಅದ್ರ ಮೇಲೆ ಬೀಡ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ನಾವು ಒಂದು ಸತಿ ಯಾವುದೋ ಬೇರೆ ಆರ್ಚಿಗೆ, ಟ್ರಿಪಲ್ ಆರ್ಚಿಗೆ ನಾನು ಈ ಥರ ಯೂಸ್ ಮಾಡಿದ್ದೆ, ಬಟ್ ಸಕ್ಕತ್ತಾಗಿ ಕಾಣಿಸುತ್ತೆ. ಈವನ್ ನೀವು ದಾರಕ್ಕೆ ಪೋಣಿಸ್ಕೊಂಡ್ರೆ ಬೀಡ್ಸು ಈ ಥರ ಲುಕ್ ಬರಲ್ಲ, ಇದು ಸ್ವಲ್ಪ ಬೇರೆ ಲುಕ್ ಕೊಡುತ್ತೆ ನಿಮಗೆ. ನೀಡಲ್ಗೆ ಈ ಥರ ಬೀಡನ್ನ ಹಾಕಿ 2 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಕಂಬದ ಹೋಲ್ ಗ್ಯಾಪ್ಗೆ ಹೋಗಿ ದಾರ ಅಂತಂದು 2 ದಾರ ಒಂದು ಮಾಡಿ ಅದೇ ಥ್ರೆಡ್ಗೆ ಬೀಡನ್ನ ಇರೋ ಥ್ರೆಡ್ನ ಪಾಸ್ ಮಾಡ್ತೀನಿ. ಸೊ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ವೀಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ನನ್ನ ಜೊತೆನೇ ಹಾಕ್ತಾಯಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ. 2 ದಾರ ಒಂದು ಮಾಡಿ ಆ ಥ್ರೆಡ್ ಏನಿದೆ ಈ ಬೀಡನ್ನ ಮತ್ತು ಲಾಸ್ಟ್ ಥ್ರೆಡ್ ಇರುತ್ತಲ್ಲ ನೀಡಲ್ ಮೇಲೆ, ಅದೆರಡಕ್ಕೂ ಸೇರಿಸಿ ಈ ಥರ ರೈಟ್ ಸೈಡ್ಗೆ ನಾನು ಪಾಸ್ ಮಾಡ್ಕೊಳ್ತೀನಿ, ಎಳ್ಕೊಳ್ತೀನಿ. ಸೊ ಈ ರೀತಿ ನಾವು ಪ್ರತಿಯೊಂದು ಬೀಡ್ಸು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. 12 ಬೀಡ್ಸ್ ಇಡ್ಸುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ 12 ಕಂಬ ಹಾಕಿದ್ವಿ ಅಲ್ಲ ಸ್ಟಾರ್ಟಿಂಗು, 12 ಬೀಡ್ ಇಡ್ಸುತ್ತೆ. ಲಾಸ್ಟಲ್ಲಿ ಒಂದು ನೋಡಿ ಸೇಮ್ ಗ್ಯಾಪಿಗೆ ಲಾಸ್ಟ್ ಕಂಬ ಹಾಕಿರ್ತೀವಲ್ಲ ಅದೇ ಹೋಲ್ ಗ್ಯಾಪ್ಗೆ ನಾನು ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ 2 ಬಂದಿರುತ್ತೆ ನಮಗೆ. ಸೊ ಇಲ್ಲೂ ಅದೇ ಥರ 2 ಸತಿ ಬರಬೇಕು. ಅದಕ್ಕೋಸ್ಕರ ಲಾಸ್ಟ್ ಕಂಬ ಹಾಕಿರೋ ಹೋಲ್ ಗ್ಯಾಪ್ಗೆ ನಾನು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಕಂಬ ಇರುತ್ತೆ ಅಲ್ವಾ, ಕಂಬದ ತುದಿಯಲ್ಲಿ ಸ್ವಲ್ಪ ಚೈನ್ ಹೋಲ್ ಗ್ಯಾಪ್ ಟೈಪ್ ಇರುತ್ತೆ, ಅಲ್ಲಿ ನೋಡಿಕೊಂಡು ನೀವು ಅಲ್ಲಿ ಒಂದು ಕಂಬ ಹಾಕ್ಕೊಳ್ಳೋಣ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡಿಕೊಂಡೆ. 12 ಬೀಡ್ ವಿತ್ ಟ್ರಿಪಲ್ ಕ್ರೋಶೆ ಆದ ತಕ್ಷಣ 2 ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಇವಾಗ ಕೂಡ ದಾರ ಸುತ್ಕೊಂಡು ಇವಾಗ 5 ಕಂಬದ ಬಾಕ್ಸ್ ನಾನು ಹಾಕ್ಕೋಬೇಕು. 5 ಕಂಬದ ಬಾಕ್ಸ್ ಅಂದರೆ 5 ಡಬಲ್ ಕ್ರೋಶೆ ವಿತ್ ಬೀಡನ್ನ ಹಾಕ್ಕೋಬೇಕು ಬಟ್ಟೆಗೆ. ಸೊ ಈ ರೀತಿ ಡೈರೆಕ್ಟಾಗಿ 1 ಡಬಲ್ ಕ್ರೋಶೆ ಕ್ಲಾತ್ಗೆ ಮತ್ತು ಇನ್ನೊಂದು 2 ಕಂಬಗಳನ್ನ ಮಾಡಿ ಅಂದರೆ ಡಬಲ್ ಕ್ರೋಶೆ ಮಾಡಿ ಬೀಡನ್ನ ಈ ಸೈಡ್ ಜರುಗಿಸ್ಕೊಳ್ತೀನಿ. ಫ್ರೆಂಡ್ಸ್ ನಿಮಗೆ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೀವು ಓವರಾಲ್ ಲುಕ್ ನೋಡಿ, ಅಂದರೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಮೀಡಿಯಮ್ ಸೈಜ್ ಬೀಡ್ ನಾನು ತೊಗೊಂಡಿರೋದು, ತುಂಬ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. 3ನೇ ಕಂಬಕ್ಕೆ ಬೀಡನ್ನ ಹಾಕಿ ನಾನು ಕಂಬ ಮಾಡ್ತಾಯಿದ್ದೀನಿ. ಇದು ಬಿಟ್ಟು ಇನ್ನೂ 2 ಕಂಬ ಮಾಡ್ಕೋಬೇಕು, ಒಟ್ಟು 5 ಆಗುತ್ತೆ. ಸೊ ಈ ರೀತಿ 5 ಕಂಬ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋದು.
ಇದ್ರಲ್ಲಿ ಬರೀ ಇದೇ ಥರ ಫ್ರೆಂಡ್ಸ್, ಬಾಕ್ಸ್ ಹಾಕೋದು 3 ಚೈನ್ ಹಾಕೋದು, ಬಾಕ್ಸ್ ಹಾಕೋದು 3 ಚೈನು. 4 ಬಾಕ್ಸಸ್ ಆದಮೇಲೆ ಬ್ಯಾಕ್ ಸೈಡಿಂದ ಆರ್ಚಿಗೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವಾಗ 3 ಸ್ಟೆಪ್ ಇದೆ. ಇದು ಒಂದು ಬಾಕ್ಸ್ ಸ್ಟೆಪ್ಪು, ಒಂದು 12 ಕಂಬದ ಆರ್ಚ್, ಲಾಸ್ಟಲ್ಲಿ ಟ್ರಿಪಲ್ ಕ್ರೋಶೆ ಆರ್ಚ್, ಆ ಥರ 3 ಸ್ಟೆಪ್ನ ಒಂದು ಸ್ಟೆಪ್ಪಲ್ಲಿ ಹಾಕಿದ್ದೀವಿ. ಸೊ ಮತ್ತೆ ನೋಡಿ 4 ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಆಗಿದ ತಕ್ಷಣ 4 ಬಾಕ್ಸ್ ಕೌಂಟ್ ಮಾಡ್ಕೊಂಡು ನೀವು ಬ್ಯಾಕ್ ಸೈಡ್ನ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. 4 ಬಾಕ್ಸ್ ಆದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ದೀನಿ. ಈ 3 ಚೈನ್ ಗ್ಯಾಪಿಗೆ ನಾನು ಟರ್ನ್ ಮಾಡಿದ ತಕ್ಷಣ 3 ಚೈನ್ ಗ್ಯಾಪಿಗೆ 12 ಕಂಬ ಫಿಲ್ ಮಾಡ್ತೀನಿ. ಸೊ ನಾವಿವಾಗ 12 ಕಂಬ ಫಿಲ್ ಮಾಡಿ ಎಡ್ಜಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಬಾಕ್ಸ್ ಎಡ್ಜಲ್ಲಿ ಲಾಕ್ ಮಾಡಿಕೊಂಡು 3 ಚೈನ್ ಇರೋ ಕಡೆ 3 ಚೈನ್ ಹಾಕ್ಕೊಂಡು, ಸೊ ಈ ಬಾಕ್ಸ್ ಕಾರ್ನರ್ಗೆ ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊತೀನಿ. ಡಿಸೈನ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ನೀಡಲ್ಲಿ ಹಾಗೇ ಇರಲಿ, ಬೀಡನ್ನ ಒಂದು ಹಾಕ್ಕೊಳ್ತೀನಿ. ಸೊ ಒಂದು ಕಪ್ಪಲ್ ಬೀಡೆಲ್ಲ ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ಕೂಡ ತೊಗೋಬೋದು ಫ್ರೆಂಡ್ಸ್. ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ನೋಡಿ, ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆರಡು ದಾರ 1 ಮಾಡಿಕೊಂಡು ಆ ದಾರನ ಈ ಬೀಡ್ ಇನ್ನೊಂದು ಥ್ರೆಡ್ಡಿಂದ ಪಾಸ್ ಮಾಡ್ಕೋತೀನಿ. ಸೊ ಈ ರೀತಿ 12 ಸರ್ತಿ ಮಾಡ್ತೀನಿ. ಅಂದರೆ 12 ಕಂಬದ ಮೇಲೆ 12 ಕಂಬ ವಿತ್ ಬೀಡ್ ಈ ಥರ ಬರುತ್ತೆ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2ನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 2 ದಾರ 1 ಮಾಡಿ ಆ ದಾರನ ಬೀಡು ಮತ್ತು ಇನ್ನೊಂದು ಥ್ರೆಡ್ನ ಸೇರಿಸಿ ಎಳ್ಕೋಬೇಕು. ಸೊ ಈ ರೀತಿ 12 ಮಾಡಿದ್ದೀನಿ ಫ್ರೆಂಡ್ಸ್. 12 ಕಂಬ ಆಯ್ತಲ್ವ ಟ್ರಿಪಲ್ ಕ್ರೋಶೆ. ಲಾಸ್ಟಲ್ಲಿ 2 ಡಬಲ್ ಕ್ರೋಶೆನೂ ಮಾಡಿದ್ದೀನಿ. ಲಾಸ್ಟಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಇವಾಗ ಮತ್ತೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ನಾವು 5 ಕಂಬಗಳನ್ನ ಮಾಡ್ಕೋಬೇಕು. ಸೊ ಅಂದರೆ 2 ಫಸ್ಟ್ ಮಾಡಿಕೊಂಡು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಅದಕ್ಕೆ ಇನ್ನು 3 ಕಂಬನ ಆ್ಯಡ್ ಮಾಡಬೇಕು. ಬೇಕಂದರೆ ಈ ಸ್ಟೆಪ್ ಕೂಡ ನಾವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಈ ಬಾಕ್ಸ್ ಏನು ಹಾಕ್ತಾಯಿದ್ದೀವಿ ಆ ಸ್ಟೆಪ್ ಕೂಡ ಸ್ಕಿಪ್ ಮಾಡಿಬಿಟ್ಟು ನೀವು ಟ್ರಿಪಲ್ ಆರ್ಚ್ ಟೈಪ್ ಹಾಕ್ಕೋಬೋದು. ಬಟ್ ಇದು ಇನ್ನೂ ಒಂದು ಎಕ್ಸ್ಟ್ರಾ ಸ್ಟೆಪ್ ಆಗುತ್ತೆ, ತುಂಬ ಲುಕ್ ಬರುತ್ತೆ. ಎಕ್ಸ್ಟ್ರಾ ಒಂಥರ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡಿ ಲಾಸ್ಟಲ್ಲಿ. ಸೊ ಪೂರ್ತಿ ಇದೇ ಥರ ಹಾಕ್ಕೊಂಡು ಹೋಗೋದು. ಈಗೂ ಕೂಡ 4 ಬಾಕ್ಸ್ ಮಾಡಿಬಿಟ್ಟು ನಾನು 4 ಬಾಕ್ಸ್ ಮಾಡಿಕೊಂಡು, ಅಂದರೆ 1 ಬಾಕ್ಸು 3 ಚೈನ್ 1 ಬಾಕ್ಸು 3 ಚೈನ್ ಆ ಥರ 4 ಬಾಕ್ಸ್ ಆದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಪ್ರತಿ ಕಡೆನೂ ಹೀಗೆ ಮಾಡ್ಕೊಂಡು ಹೋಗೋದು. ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಕಲರ್ ತೊಗೋತೀನಿ. ಇವಾಗ ನಾನು ನೆಕ್ಸ್ಟ್ ಕಲರ್ ತೊಗೋತಾ ಇದ್ದೀನಿ. ಸೊ ಇದು ಕಲರ್ ಚೇಂಜ್ ಮಾಡಿದ್ದೀನಿ ಅಲ್ಲ, ಮತ್ತು ಸ್ಟಾರ್ಟಿಂಗಿಂದ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಷ್ಟೇ ಡಿಸೈನ್ಗೂ ನೀವು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್, ಅದು ಕೂಡ ರಿಚ್ಚಾಗಿ ಕಾಣಿಸುತ್ತೆ. ಗ್ಯಾಪು ಇದೆ ನೋಡಿ, ಅಷ್ಟೇ ಡಿಸೈನ್ಗೆ ಕುಚ್ಚು ಕಟ್ಕೋಬೋದು. ಯಾರಿಗೆಲ್ಲ ಹಾಗೆ ಇಷ್ಟ ಆಗುತ್ತೆ ಹಾಗೆ ಮಾಡಿ. ಲಾಸ್ಟ್ ಸ್ಟೆಪ್ ಇಷ್ಟ ಬೀಳೋರು ಇನ್ನು ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ರೈಡಲ್ ಡಿಸೈನು. ಸೊ ನೀವು ಈ ರೀತಿ ಮಾಡ್ಕೋಬೋದು ಬ್ರೈಡಲ್ ಡಿಸೈನ್ ಬೇಕಂದರೆ. ಸೊ ಸಿಂಪಲಾಗೆ ಸಾಕಪ್ಪ ಇದೇ ಚೆನ್ನಾಗಿದೆ ಅನ್ಸೋರು ಹೀಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಆರ್ಚ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಕೂಡ ಇರುತ್ತೆ ಅಲ್ಲ, ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ನೋಡಿ ಬಾಕ್ಸ್ ಕೆಳಗಡೆ ಅಂದರೆ ಕಂಬದ ಮೇಲ್ಗಡೆ ಇರೋ ಹೋಲ್ ಗ್ಯಾಪ್ಸ್ಗೆಲ್ಲ ಸಿಂಗಲ್ ಕ್ರೋಶೆ ಮಾಡಿ ಈ 3 ಚೈನ್ ಇರೋ ಕಡೆ 3 ಸಿಂಗಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ನೋಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಒಂದು 3-4 ಟೈಮ್ಸು. ಮತ್ತು 3 ಚೈನ್ ಇರೋ ಕಡೆ 3 ಸಿಂಗಲ್ ಕ್ರೋಶೆ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. ಇವಾಗ ಕೂಡ ನಾನು ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಸ್ಟೆಪ್ ಡಬಲ್ ಕ್ರೋಶೆ, ಇನ್ನು 2 ಸ್ಟೆಪ್ ಟ್ರಿಪಲ್ ಕ್ರೋಶೆ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತಾ ಇದ್ದೀನಿ. 2 ಟೈಮ್ಸ್ ದಾರ ಸುತ್ಕೊಂಡು ಇಲ್ಲಿ 3 ಚೈನ್ ಟ್ವಿಸ್ಟ್ ಆಗಿರುತ್ತಲ್ವ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ಎಲ್ಲ ಹಾಕಿ ಟ್ವಿಸ್ಟ್ ಆಗಿರುತ್ತೆ. ಸ್ವಲ್ಪ ಅಲ್ಲಿ ಕಾರ್ನರ್ ಅಂದರೆ ಎಂಡಲ್ಲಿರೋ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 2 ದಾರ 1 ಮತ್ತು 2 ದಾರ 1 ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇನ್ನು ಒಂದು ಟ್ರಿಪಲ್ ಕ್ರೋಶೆ ಸೇಮ್ ಯಾವ ಪಾಯಿಂಟಿಂದ ನೀವು ಹಾಕಿದ್ರಿ ಅದೇ ಪಾಯಿಂಟಿಗೆ ಟ್ರಿಪಲ್ ಕ್ರೋಶೆ ಇನ್ನೂ ಒಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 2 ಕಂಬಕ್ಕೆ ಪಿಕಾಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ತಿಕ್ಕಾಗಿ ಕಾಣಿಸ್ಲಿ, ಸ್ವಲ್ಪ ತಿಕ್ಕಾಗಿ ಕಾಣಿಸ್ಲಿ, ನಮಗೆ ಕವರ್ ಅಪ್ ಆಗಲಿ ನೀಟಾಗಿ, ಆ ಕಲರ್ ಎನಾನ್ಸ್ ಕಾಣಿಸ್ಲಿ ಅಂತ. ಸೊ ನೀವು ಬೇಕಂದರೆ 2 ಕಂಬ ಹಾಕ್ಕೋಬೋದು. ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ
ಒಂದೇ ಕಂಬ ಹಾಕೋಬೋದು. ಒಂದೇ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ನೋಡಿ 2 ಕಂಬ ಇದೆ ಅಲ್ವಾ, 2 ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ಕಂಬ ಸೇರಿಸಿ ನಾನು ಲಾಕ್ ಮಾಡ್ತೀನಿ. ಈ ರೀತಿ 2 ಕಂಬದ ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಫಸ್ಟ್ ಬೀಡ್ ಮೇಲಿರೋ ಸ್ಪೇಸ್ಗೆ, ಫಸ್ಟ್ ಬೀಡ್ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ನಾನು, ಹೋಲ್ ಗ್ಯಾಪ್ ಸ್ವಲ್ಪ ಟೈಟ್ ಇರುತ್ತೆ ಫಸ್ಟ್ ಬೀಡ್ಗೆ, ಸೊ ಅಲ್ಲಿಗೆ ನಾನು ಮತ್ತೆ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಂದಲ್ಲ ಫ್ರೆಂಡ್ಸ್, 2 ಸೇಮ್ ಪಾಯಿಂಟಿಗೆ, ಅದೇ ಪಾಯಿಂಟಿಗೆ ಇನ್ನೂ ಒಂದು ಕಂಬ ಮಾಡ್ಕೊಳ್ತೀನಿ. ಇನ್ನೂ ಒಂದು ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಈ ರೀತಿ ಒಂದು ಹೋಲ್ ಗ್ಯಾಪ್ಗೆ ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಟಾಗಿ ಕಾಣಿಸ್ತದೆ ಅಲ್ವಾ ನಿಮಗೆ ಥ್ರೆಡ್ಡು ಹೋಲು, ಆ ಹೋಲ್ ಗ್ಯಾಪಿಗೆ ನಾನು 2 ಕಂಬ ಮಾಡಿ ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ 2 ಕಂಬ ಜಾಸ್ತಿ ಆಯಿತು ಅನ್ಸೋರು ಸಿಂಗಲ್ ಕ್ರೋಶೆನು ಅಂದರೆ ಸಿಂಗಲ್ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಮತ್ತು 3 ಚೈನ್ ಹಾಕಿ 2 ಕಂಬದ ಕೆಳಗಡೆ ನೀಳನ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಈ ಥರ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್. ಇನ್ನು 4 ಟೈಮ್ ಮಾಡ್ಕೊಳ್ಳೋಣ. 7 ಟೈಮ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೆಂಟರ್ಗೆ. 7 ಸರ್ತಿ ಈ ಥರ 2 ಕಂಬ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡಿಕೊಂಡು ನಾನು ಒಂದು ಬೀಡನ್ನ, ಚಿಕ್ಕ ಬೀಡನ್ನ ಅಂದರೆ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಇಲ್ಲಿ 2 ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ನಾನು 7 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 7 ಕಂಬಗಳು ಬರಬೇಕು ನಮಗೆ. 7 ಕಂಬ ಬರಬೇಕು. 7 ಕಂಬ ಮಾಡಿದ ತಕ್ಷಣ ನೋಡಿ 6 ಆಯಿತು, ಸಾರಿ 5 ಆಯಿತು. ಇನ್ನು 2 ಟೈಮ್ ಮಾಡಿಕೊಂಡು ಬಂದಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡು, ಫಸ್ಟ್ ಸ್ಟೆಪ್ಪಿಗೆ ನಾವು ಏನು ಹಾಕಿದ್ವಿ ಬಾಕ್ಸ್ ಶೇಪ್ಗೆ ಆ ಸೈಜ್ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಬೇಡ, ಹಾಗೆ ಡೈರೆಕ್ಟಾಗೆ ನೀರಲ್ಲಿ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ನೆಕ್ಸ್ಟಿಗೆ 2 ಕಂಬ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ಬೀಡ್ ಲಾಕ್ ಮಾಡಬಾರ್ದು ಫ್ರೆಂಡ್ಸ್, ಅದು ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಆಗಿಬಿಡುತ್ತೆ. ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಈ ಥರ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ 2 ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ಸೇರಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಮತ್ತೆ ಇನ್ನೂ 6 ಟೈಮ್ ಮಾಡ್ಕೊಂಬರ್ತೀನಿ. ಅಂದರೆ 7 ಟೈಮ್ಸ್ ಇರಬೇಕು. ಆ ಸೈಡ್ 7 ಈ ಸೈಡ್ 7 ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ನಿಮಗೇನಾದ್ರು ಓವರ್ಲ್ಯಾಪ್ ಅನಿಸ್ತಾ ಇದೆ ಅಂದರೆ ಬೇಕಂದರೆ ಫಸ್ಟ್ ನಾನು 3 ಚೈನ್ ಟ್ವಿಸ್ಟ್ ಆಗಿದೆ ಅಂತ ಒಂದು ಮಾಡಿಸ್ದೆ ಅಲ್ವಾ, ಅಲ್ಲಿಗೆ ಅದನ್ನು ಲಾಸ್ಟದು ಸ್ಕಿಪ್ ಮಾಡಿ 6 ಹಾಕ್ಕೊಂಡ್ರೂ ನಡೆಯುತ್ತೆ. ಪಿಕಾಟ್ಸು 6 ಪಿಕಾಟ್ಸು ಮತ್ತು ಸೆಂಟ್ರಲ್ ಬೀಡು ಮತ್ತು 6 ಪಿಕಾಟ್ಸ್ ಆ ಥರ ಕೂಡ ಮಾಡ್ಬೋದು. ಇಲ್ಲ 7 ಹಾಕೊಂಡ್ರೆ ಈ ಥರ ತುಂಬ ಒತ್ತಗೆ ಅಂದರೆ ತುಂಬ ತಿಕ್ಕಾಗೆ ಕಲರ್ ತುಂಬ ಎನನ್ಸ್ ಆಗುತ್ತೆ ಫ್ರೆಂಡ್ಸ್. 2 ಕಂಬ ಬೇರೆ ಹಾಕಿದ್ದೀವಿ ಅಲ್ಲ, ಸ್ವಲ್ಪ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಮತ್ತು 3 ಚೈನ್ ಇರೋ ಕಡೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 3 ಚೈನ್ ಟ್ವಿಸ್ಟೆಡ್ ಇದೆ ಅಲ್ವಾ, ಅಲ್ಲಿ 2 ಕಂಬಗಳನ್ನ ಮಾಡ್ಕೋತೀನಿ ನಾನು. 2 ಟ್ರಿಪಲ್ ಕ್ರೋಶೆನ ನೋಡಿ ಟ್ವಿಸ್ಟೆಡ್ ಇದೆಲ್ಲ ಅಲ್ಲೂ ಮಾಡ್ತೀನಿ. ಫಸ್ಟ್ ಬೀಡ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಥ್ರೆಡ್ ಇರುತ್ತೆ, ಅಲ್ಲೂ ಕೂಡ ಮಾಡ್ತೀನಿ. ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಟೈಟ್ ಅನಿಸಿದ್ರು ಪರವಾಗಿಲ್ಲ. ಸೊ ಲಾಸ್ಟ್ ಮಾಡೋಷ್ಟರಲ್ಲಿ ಫುಲ್ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಡಿಸೈನ್ದು. ಇಲ್ಲಿ 3 ಚೈನ್ ಹಾಕಿ 2 ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ನೀರಿನ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಪ್ರತಿಯೊಂದು ಕಡೆನೂ ಹೀಗೆ ಮಾಡ್ಕೊಂಡು ಹೋಗಬೇಕು. 7 ಟೈಮ್ಸ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು 7 ಟೈಮ್ಸ್ನ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ಟೋನ್ ಚೈನ್ ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಸೊ ಮೇಲೆ ಬೀಡ್ಸು ಮತ್ತು ನಾನು ಪಿಕಾಟ್ಸಿಗೆ ಮಧ್ಯದಲ್ಲಿ ಸೆಂಟ್ರಲ್ ಹಾಕಿರೋ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಮೇಲೆ ಇದೂ ಅಷ್ಟೇ, ನೀವು ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು, ಬಟ್ ಇಷ್ಟು ಲುಕ್ ಬರೋದಿಲ್ಲ. ಆಮೇಲೆ ಕಂಬದ ಮೇಲೆ ಬೀಡ್ಸ್ ಹಾಕ್ತೀವಿ ಅಲ್ಲ, ಅದಕ್ಕಿಂತ ಇದು ಲುಕ್ ಜಾಸ್ತಿ. ಸೊ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ನೋಡಿ, ಆ ಹರ್ಚು ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಟಿಫಾಗಿ ಕೂಡ ಇರುತ್ತೆ. ಸ್ಟಿಫ್ ಅಂದರೆ ತುಂಬ ಸ್ಟಿಫ್ನೆಸ್ ಕೂಡ ಕೊಡುತ್ತೆ ನಿಮಗೆ 2 ಕಂಬದ ಪಿಕಾಟ್ ಹಾಕಿದ್ರೆ. ಇದೇ ರೀತಿ ನೆಕ್ಸ್ಟ್ ಆರ್ಚು ಮಾಡೋಣ. ತುಂಬ ಸ್ಟಿಫಾಗಿರುತ್ತೆ ಫ್ರೆಂಡ್ಸ್. ಬ್ರೈಡಲ್ಗೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಮೇನ್ ಮುಹೂರ್ತಕ್ಕೆ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಇದಕ್ಕೇನು ಸ್ಟೋನ್ ಚೈನ್ ಅನಿಸಲ್ಲ ನಾವು, ಜೊತೆಗೆ ಪಿಕಾಟ್ಸು ತಿಕ್ಕಾಗಿ ಬರುತ್ತಲ್ಲ, ಮುಹೂರ್ತ ಸ್ಯಾರೀಸ್ಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ.
ಸೊ ಆಲ್ಮೋಸ್ಟ್ ಅದು ಕ್ರೀಮು ಮೆರೂನ್ ರೆಡ್ಡಲ್ಲೇ ಇರುತ್ತೆ, ಗ್ರೀನಲ್ಲೇ ಇರುತ್ತೆ. ಸೊ ಬಾರ್ಡರ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇದಕ್ಕೆ ಕುಚ್ಚು ಕಟ್ಟು ತೋರಿಸ್ತೀನಿ. ನಾನು 137 ದಾರ ಸುತ್ತಕೊಂಡು ಸೆಂಟ್ರಲ್ಲಿ ಒಂದು ಬೀಡಿಟ್ಟು, ನಾರ್ಮಲ್ ಲೆಂತಿ ಕುಚ್ಚು ಕಟ್ಟಿ ಸೆಂಟ್ರಲ್ಲಿ ಒಂದು ಬೀಡಿಟ್ಟು ಕೂಡ ಕುಚ್ಚು ಕಟ್ಟಿದ್ದೀನಿ, ಬ್ರೈಡಲ್ ಲುಕ್ಕೆ ಬರಲಿ ಅಂದ್ಬಿಟ್ಟು. ಓವರಾಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಸ್ಟೆಪ್ಪು ನೀವು ಬಾಕ್ಸ್ ಇದೆ ಅಲ್ವಾ, ಅದ್ರ ಮೇಲಿರೋ ಬೀಡ್ ಕೂಡ ತುಂಬ ಎನ್ಹಾನ್ಸ್ ಆಗಿ ಲುಕ್ಕಾಗಿ ಕಾಣಿಸುತ್ತೆ. ಇನ್ನು ಮಿಕ್ಕಿದ್ದು ಟ್ರಿಪಲ್ ಆರ್ಚು ಫ್ರೆಂಡ್ಸ್, ಅದ್ರ ಕೆಳಗಡೆ ಇರೋದು ಟ್ರಿಪಲ್ ಆರ್ಚು. ಆ ಥರದ್ದು ತೋರಿಸಿದ್ದೀನಿ. ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಹಾಕಿರೋ ಡಿಸೈನು ಚೆನ್ನಾಗಿ ಬಂದಿತ್ತು. ಅದು ನಾವು ಬೀಡ್ಸ್ ಲೆವೆಲ್ಲಾಗಿ ಹಾಕಿದ್ದೀವಿ ಅಲ್ವಾ, ಅದೇ ಹೈಲೈಟಾಗಿ ಕಾಣಿಸೋದು. ನೀವು ವಿಡಿಯೋಗಿಂತ ಡೈರೆಕ್ಟಾಗಿ ನೋಡಬೇಕು, ಇನ್ನೂ ಚೆನ್ನಾಗಿರುತ್ತೆ ಡಿಸೈನು. ಸೊ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಬಂದು ನೀವು 950 ಅರೌಂಡ್ ಚಾರ್ಜ್ ಮಾಡ್ತಾರೆ, ಬೋನು ಮಾಡೋರು ಇರ್ತಾರೆ. ಸೊ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ಟೈಮ್ ಕನ್ಸ್ಯೂಮ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಡಿಸೈನ್ ಅಂತೂ ನಮಗೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಸ್ಯಾರೀಸ್ಗೆ ಹಾಕಿದ್ರೆ ಇನ್ನೂ ಲುಕ್ಕಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ, ಕಾಂಟ್ರಾಸ್ಟ್ ಮೇಲೆ, ಕಲರ್ ಕಾಂಬಿನೇಷನ್ ಮೇಲೆ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.